ಎಂತ ಆಯ್ತು ಮಾರ ಇಲ್ಲ. ವಾ ಮೆಲ್ಲ ಮಾರ ಮೆಲ್ಲ ಮಾರ. ಇದನ್ನ ಅವಾಗ ಒಂದು ಸ್ವಲ್ಪ ಸಿಕ್ಕಿತ್ತು, ಅವಾಗ ಸ್ವಲ್ಪ ಜಾಸ್ತಿ ಈಗ ಇಲ್ಲೊಂದು ಮೀನಿತ್ತು. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಕುಂದಾಪುರ ಕನ್ನಡದಲ್ಲಿ ಒಂದು ವ್ಲಾಗ್ ಮಾಡುವ ಅನ್ಕೊಂಡೆ. ಇಲ್ಲೇ ಊರ್ ಬದಿ ಹತ್ರ ಒಂದು ಫಾಲ್ಸ್ ಇತ್ತೆ, ಅಲ್ಲಿಗೆ ಹೋಗಪ್ಪ ಅಂದ್ಕೊಂಡೆ. ಈಗ ಆಲ್ರೆಡಿ ನಾನು ಬಿತ್ಕಲ್ಘಟ್ಟಕ್ಕಿಂತ ಮುಂದೆ ಬಂದಿದ್ದೆ, ಯಾರಿಲ್ಲಲ್ಲ. ಎಸ್, ಸೊ ಈ ಸಲ ನನ್ನ ಹೆಲ್ಮೆಟ್ ಮೇಲೆ ಗೋಪ್ರೋ ಇಲ್ಲ, ಮೊಬೈಲನ್ನು ಕೂರಿಸಿದೆ ಒಂದು ಜುಗಾಡ್ ಮಾಡಿಸ್ಕೊಂಡು. ನಾನಿವತ್ತು ಹಾತಿಪ್ಪುದು ಹೊಸಂಗಡಿ ಹತ್ರ ಒಂದು ಫಾಲ್ಸ್ ಇತ್ತು, ತೊಂಬಟ್ ಫಾಲ್ಸ್ ಅಂತ ಕರೀತು, ಅರ್ಬಿ ಫಾಲ್ಸ್ ಅಂತೆಲ್ಲ ಸುಮಾರು ಹೆಸರಿತ್ತು ಅದಕ್ಕೆ. ನಮ್ಮ ಕಂಡಾಗ ಯಾರೋ ಒಬ್ರು ಹೋಗ್ತಿದ್ರು, ಜಾಗ್ರತೆ, ಹ್ಯಾಪಿ ಜರ್ನಿ ಮಗ, ಹೋಗ ಬೇಡ. ಹಾಲಾಡಿಯಿಂದ ಲೆಫ್ಟ್ ತಗೊಂಡು ಕಡೆಗೆ ಶಂಕರನಾರಾಯಣದಲ್ಲಿ ರೈಟ್ ತಗೊಂಡು ಸಿದ್ದಾಪುರದಲ್ಲಿ ಸ್ಟ್ರೈಟ್ ಹೋಗಿ ಹೊಸಂಗಡಿಯಲ್ಲಿ ಲೆಫ್ಟ್ ತಗೊಂಡು ಆ ಫಾಲ್ಸಿಗೆ. ಮಳೆಗಾಲದಲ್ಲಿ ಮಾತ್ರ ನೀವು ಮಿಸ್ ಮಾಡದೆ ಹೋಯ್ನಿ ಆ ಫಾಲ್ಸ್ಗೆ, ತುಂಬ ಚಂದ ಇತ್ತು ಆ ಫಾಲ್ಸ್. ಓ ಮೊಬೈಲ್ ಉದ್ರದಿರ್ ಸಾಕಷ್ಟೇ. ಎಂತ ಆಯ್ತು ಮಾರ ಇಲ್ಲ. ವಾ ಎಂತ ಆಯ್ತು ಮಾರ. ಹೋಯ್ನಿ ಶಿಟ್. ಯಾರಿಗೆ ಕೊಟ್ಟದ? ಬೈಕ್ ಕೊಟ್ಟದ? ಅಲ್ಲ, ನಾನು ಎಲ್ಲಿಗಾರು ಹೊರಟ್ರು ಒಂದಲ್ಲ ಒಂದು ಸಿಕ್ಕತ್ ಮಾರ. ಲಾಸ್ಟ್ ಟೈಮ್ ಎಲ್ಲಾರು ಹೊಳೆ ಹಾರ್ಕೊಂಡಿದ್ದೀರ, ಇವತ್ತು ಹಾಲಾಡಿಯಲ್ಲಿ ಹಿಂಗೆ ರಿಕ್ಷಕ್ಕೆ ಬೈಕ್ನವ್ರು ಕೊಟ್ಟದ್ದಮ್ರ ಸಾಮಾನು. ರಿಕ್ಷಾ ಹೊಡಿ ಆಯ್ತು. ಎಂತ ಆಯ್ದಿದ್ರು ಸಾಕು ಮಾರ. ಪಾಪ ರಿಕ್ಷಾನೇ ನಂಬ್ಕೊಂಡಿರ್ತಾರೆ ಅವ್ರ ಮನೆಯವರು, ರಿಕ್ಷಾದಿಂದಾನೇ ಜೀವನ ನಡೀತಾ ಇರುತ್ತೆ. ಪಾಪ ಆ ಥರ ಹೊಡಿ ಆಯ್ತು, ಅದಕ್ಕೆ ಎಷ್ಟು ಖರ್ಚಿತ್ತು. ಇನ್ನು ಒಂದು ಹೆಲ್ಮೆಟ್ ಹಾಕೊಂಡಿಯೋ, ಮೆಲ್ಲ ಮಾರ. ಹಾ ಸಾವುಕಾರ, ಒಂದು ಹೆಲ್ಮೆಟ್ ಹಾಕೊಳ್ಳಿ. ಸಾವಕಾಶ್ ಈಗ ಹೆಲ್ಮೆಟ್ ಇಲ್ಲ, ಹೆಲ್ಮೆಟ್ ಹಾಕೊಂಡಿಯೋ. ನಾನೀಗ ಶಂಕರನಾರಾಯಣದಿಂದ ರೈಟ್ ತಗೊಂಡೆ, ಅಲ್ಲಿ ಫೂಟೇಜ್ ಮಿಸ್ ಆಯಿತು, ಅಂದರೆ ನಾನು ರೆಕಾರ್ಡ್ ಆಫ್ ಮಾಡಿದ್ದೆ. ಸೊ ನೀವು ಹಾಲಾಡಿಂದ ಸೀದಾ ಬಂದು ಶಂಕರನಾರಾಯಣದಲ್ಲಿ ರೈಟ್ ಸಿದ್ದಾಪುರ ರೋಡಲ್ಲಿ ಬಂದರೆ ಆಯ್ತು. ನಮ್ಮ ವಿಡಿಯೋ ಎಲ್ಲ ಒಂದು ಶೇರ್ ಲೈಕ್ ಎಲ್ಲ ಮಾಡಿ. ಕುಂದಾಪುರ ಕನ್ನಡದಲ್ಲಿ ಯಾರು ಲಾಗ್ ಮಾಡ್ತಾ ಇಲ್ಲ ಅಂದ್ಕೊಂಡಿದೆ. ಹೆಚ್ಚು ಜನರಿಗೆ ಕುಂದಾಪುರದಲ್ಲಿ ಯಾರೆಲ್ಲ ಇದ್ರು ಅವರಿಗೆಲ್ಲ ಶೇರ್ ಅಪ್ ಮಾಡಿ. ನಮ್ಮ ಕನ್ನಡ ಮುಂದೆ ಹೋಗಿ, ನಮ್ಮದ್ರಲ್ಲೂ ಎಲ್ಲ ಪ್ಲೇಸ್ ಇತ್ತು. ಯಾರಿಗಾದರೂ ಕುಂದಾಪುರದಲ್ಲಿ ಇಪ್ಪದು ಒಳ್ಳೊಳ್ಳೆ ಪ್ಲೇಸ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಶೇರ್, ಕಮೆಂಟ್, ಲೈಕ್ ಮಾಡೋಕ್ಕೆ ದುಡ್ಡು ಕೊಡೋಕ್ಕಿಲ್ಲ, ಎಲ್ಲ ಫ್ರೀ. ನಾನು ಯೂಟ್ಯೂಬರ್ ಹತ್ರ ಮಾತಾಡಿದೆ, ಎಲ್ಲ ಫ್ರೀ ಮಾಡಿಸಿ ಅಂದ್ಕೊಂಡು ಜೋಕ್ ಮಾಡಿದೆ. ಅರೇ ಯಾರು ಹೆಲ್ಮೆಟ್ ಹಾಕಂತಿಲ್ಲ ಮಾರ, ಒಂದು ಹೆಲ್ಮೆಟ್ ಹಾಕೋ ರಾಗೋ ಇವಕ್ಕೆ ಇಲ್ಕಂಡು. ಸೊ ಸಿದ್ದಾಪುರ ಬಂತು ಅನ್ಸುತ್ತೆ. ಇಲ್ಕಣಿ, ಹೆಲ್ಮೆಟ್ ನಂಬರ್ 1 ಇಲ್ಲ, ಹೆಲ್ಮೆಟ್ ನಂಬರ್ 2 ಇಲ್ಲ, ಹೆಲ್ಮೆಟ್ ಇತ್ತು, ಹೆಲ್ಮೆಟ್ ನಂಬರ್ 3 ಇಲ್ಕಣಪ್ಪ, ಹೆಲ್ಮೆಟ್ ನಂಬರ್ 4 ಇಲ್ಲ ಒಂದು ಊರಲ್ಲಿ ಅಲ್ಕಣ, ಹೆಲ್ಮೆಟ್ ನಂಬರ್ 5 ಇಲ್ಲ. ಈ ರೋಡು ಕಮಲಶಿಲೆ ಹಾಬ್ದು ಅನ್ಸುತ್ತೆ. ಹೌದೌದು, ಕಮಲಶಿಲೆ ಹಾಬ್ದು. ಯಾರೆಲ್ಲ ವಿಡಿಯೋ ಕಾಣ್ತಿದ್ರಿ, ಯಾರೆಲ್ಲ ವಿಡಿಯೋ ಕಾಣ್ತಾ ಇಲ್ಲ, ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ಬಟ್ ಈ ಸಲ ದೀಪಾವಳಿ ಹಬ್ಬ ಅಷ್ಟು ಗೌಜಿಲ್ಲ ಅನ್ಕೊಂಡಿದ್ದೆ. ಎಂತಕ್ಕಂದ್ರೆ ಪಟಾಕಿ ಎಲ್ಲ ಬ್ಯಾನ್ ಮಾಡಿರು. ಅದು ಸರಿಯ ತಪ್ಪ ಅಂತ ನಂಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ನಾನು ಹೇಳ್ತೆ. ಸೊ ಅದಕ್ಕೆ ಕೊಟ್ಟದ ರೀಸನ್ ಹೊಗೆ ಬರುತ್ತೆ, ಅದರಿಂದ ಕೊರೋನಾ ಜಾಸ್ತಿ ಆಯ್ತು ಅನ್ಕೊಂಡು. ಬಟ್
ಗಾಡಿಯಿಂದ ಬಪ್ಪದು ಹೊಗೆ ಅನ್ಸುತ್ತೆ ನಂಗೆ. ಅಷ್ಟು ಗಾಡಿ ಓಡಾಡುತ್ತೆ, ಅದ್ರಲ್ಲಿ ಬಪ್ಪದು ಹೊಗೆಯಿಂದ ಕೊರೋನಾ ಬತ್ತಿಲ್ಲಿಯೋ ಖಾಲಿ ಪಟಾಕಿ ಹೊಗೆಯಿಂದ ಮಾತ್ರ ಬಪ್ಪುದು. ಇನ್ನೊಂದಂತಂದ್ರೆ ಸಡನ್ ಅನೌನ್ಸ್ಮೆಂಟ್ ಆಯಿತು. ಸ್ವಲ್ಪ ಮುಂಚೆ ಅನೌನ್ಸ್ ಮಾಡಿದ್ರೆ ಯಾರೆಲ್ಲ ಪಟಾಕಿ ಎಲ್ಲ ಸ್ಟಾಕ್ ಸ್ಟಾಕ್ ಹಿಡ್ಕೊಂಡ್ ಹೋಗಿರೋ ಅವರೆಲ್ಲ ಸ್ಟಾಕ್ ಮಾಡ್ಕೊಂತಿಲ್ಲ ಇದ್ದಿತ್ತು. ಪಾಪ ಅವರಿಗೆಲ್ಲ ಲಾಸ್ ಅಲ್ಲ. ಈಗ ಕೆಲವ್ರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ಕೊಂತ ಇರ್ತಾರೆ. ಒಂದು 4 ಹಬ್ಬ ಬದುತ್ತು, 4 ಪಟಾಕಿ ಹೊಡಿದ್ರು. ಎಲೆಕ್ಷನ್ ವಿನ್ನಾಪತ್ತಿಗೆ ಎಲ್ಲ ಪಟಾಕಿ ಹೊಡಿದ್ರು, ಅಷ್ಟೊತ್ತಿಗೆ ಹೋಗಿ ಗೊತ್ತಿಲ್ಲ. ಮೊನ್ನೆ ಅದು ಎಲೆಕ್ಷನಲ್ಲಿ ನಾನೇ ಕಂಡಿದ್ದೆ ಪಟಾಕಿ ಹೊಡೋದು. ಇನ್ನೊಂದಂತಂದ್ರೆ ಹಸಿರು ಪಟಾಕಿ ಹೊಡ್ಸೋಕೆ ಕೇಳಿರಿ. ಹಸಿರು ಪಟಾಕಿ ಅಂದ್ರೆ ಯಾವ್ದು ಗರ್ನ ಅಲ್ಲ ಎಂತಂದು ಗೊತ್ತಾಯಿಲ್ಲ, ಅದು ಗ್ರೀನ್ ಇರುತ್ತಲ್ಲ. ನಾನು ಅದೇ ಅನ್ಕೊಂಡದೆ, ಅದರಿಂದ ಹೊಗೆ ಬತ್ತಲ್ಲ. ಮತ್ತೆ ಅದು ಅಲ್ದಿದ್ರೆ ಹಸಿರು ಪಟಾಕಿ ಅಂದ್ರೆ ಯಾವ್ದು ಹೇಳಿ ಒಂದು ಹೇಳಿ ನಂಗೆ ಕಮೆಂಟ್ ಮಾಡಿ. ಪಿಟ್ಲಿಕ್ಕಿಯ ನಮ್ಮ ಸೈಡ್ ಹೇಳ್ತಾರಲ್ಲ ಪಿಟ್ಲಿಕ್ಕೆ, ಪಾಟ್ ಅಂತ ನಾವು ಸಣ್ಣ ಕಿಪ್ಪತ್ತಿಗೆಲ್ಲ ಹೊಡಿತಿದ್ದಲ್ಲ ಅದ. ಎಲ್ಲರೂ ನನ್ನ ಹೆಲ್ಮೆಟೇ ಕಾಣ್ತಾ ಇದ್ರು. ಕತ್ತಿ ಮಾಡ್ಕೊಂತಿದ್ದ ಇವ್ ಮೊಬೈಲ್ ಎಲ್ಲ ಹಿಡ್ಕೊಂಡು ಎಂತ ಮಾಡ್ತಿದ್ದ ಹೆಲ್ಮೆಟ್ ಮೇಲೆ ಅನ್ಕೊಂಡು. ಬಟ್ ಯಾರು ಎಂತ ಎಣ್ಸ್ಕೊಂಡ್ರು ನಾವೆಂತ ಎಣ್ಸ್ಕೊಂಬಾಗ ಎಂತ ಗೊತ್ತಿತ್ತಾ, ನಮ್ಗೆ ಎಂತ ಬೇಕು ಅದನ್ನ ನಾವು ಮಾಡೋದು. ಎಲ್ಲ ಮಾತಾಡ್ತಾರೆ ಅನ್ಕೊಂಡು ನೀವು ಹೆಲ್ಮೆಟ್ ಮೇಲೆ ಮೊಬೈಲ್ ಹಿಡ್ಕೊಂಡ್ರು ಮಾತಾಡ್ತಾರೆ, ಮೇಲೆ ಹಾಕ್ರು ಮಾತಾಡ್ತಾರೆ, ಎಂತ ಮಾತಾಡ್ರು ಮಾತಾಡೋರು ಮಾತಾಡ್ತಾ ಇರ್ತದೆ. ಅದಕ್ಕೆ ನಾವು ಎಂತ ಮಾಡೋಕ್ಕೂ ಗೊತ್ತಿಲ್ಲ. ನಮ್ಗೆ ಎಂತ ಬೇಕು ಅದನ್ನ ಮಾಡ್ಕೊಂತ ಹೋಗಿ ಅಷ್ಟೇ. ಹೊಸ ಅಂಗಡಿ ಬಂತು, ಹೊಸ ಅಂಗಡಿ. ಸೊ ಇಲ್ಲಿ ನನಗೆ ರೈಟ್ ತಗೊಳಕ್ಕೆ ಯಾರೆಲ್ಲ ಶೂಟ್ ಮಾಡಿರು ಪುಣ್ಯಾತ್ಮ ಹೆಲ್ಮೆಟ್ ಆಯ್ಕೋ ಫಸ್ಟ್. ಇಲ್ಲೊಂದು ಚೆಕ್ ಪೋಸ್ಟ್ ಇತ್ತು. ಸೊ ಇಲ್ಲಿ ನನ್ನ ಫ್ರೆಂಡ್ ಮನೆ ಇತ್ತು ಒಂದು, ನಂದು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ವೈಶಾಖ್ ಅಂತ. ವೈಶಾಖ್ ವಿಡಿಯೋ ನೋಡ್ತಿದ್ರೆ ನೋಡಪ್ಪ ನಿಮ್ಮ ಊರಿಗೆ ಬಂದ್ಬಿಟ್ಟಿದ್ದೀನಿ, ನಿಂಗೆ ಹೇಳಿದೆ. ವಾವ್, ಅಲ್ಕಾಣಿ ಬರ್ತಾ ಇದೇ ಈ ಜಾಗದಲ್ಲೇ ರೈಟಿಗೆ ತಿರುಗಕ್ಕೆ ಮಿಸ್ ಮಾಡಬೇಡಿ, ಸ್ಟ್ರೈಟ್ ಹೋಗ್ಬೇಡಿ, ಎಲ್ಲ ಅಡ್ಡ ಆಗ್ತಾರೆ ನಿಮಗೆ. ನೀರು ಇಲ್ಲೇನೋ ಮಾರ. ವಾವ್ ಕ್ಲಾಸ್. ಇಲ್ಲಿಂದ ಕಾಡ್ದಾರಿ ಶುರು, ಸ್ವಲ್ಪ ದೂರ ಅಷ್ಟೇ. ಯಾರೂ ಇಲ್ಲ, ಅಕ್ರಮ ಪ್ರವೇಶ ನಿಷೇಧಿಸಿದೆ. ಸೊ ನಾನು ಫಾಲ್ಸಿಂದ ಹೊರಟೆ. ಫಾಲ್ಸ್ ಮಾತ್ರ ಸೂಪರ್ ಬಿದ್ದಿತ್ತು, ಬಟ್ ಸ್ವಲ್ಪ ನೀರು ಕಮ್ಮಿ ಇದ್ದಿತ್ತು. ಆದರೂ ನೀರು ಕಾಂಬತ್ತಿಗೆ ಸೀದಾ ಹೋಗಿ ಒಂದು ಸ್ನಾನ ಮಾಡಿ ಆರಾಮಲ್ಲೊಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ತಗೊಂಡು ಬಪ್ಪ ಅಂತ ಅನಿಸ್ತು. ಬಟ್
ನೀರಿಗಿಡುವಂಗಿಲ್ಲ ಅಂಬ್ರ, ಅಂದರೆ ಸ್ನಾನ ಮಾಡುವಂಗಿಲ್ಲ ಅಂಬ್ರ. ಅಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿ ರಿಸ್ಕ್ ಅಂತ ಸುಮ್ಮನೆ ಫುಲ್ ಜಾರುತ್ತೆ. ಒಂದ್ಸಲಿ ಜಾರ್ತಂದ್ರೆ ಮತ್ತೆ ಮಂಡಿ ಹೊಡೆದಪ್ಪ ಗ್ಯಾರಂಟಿ. ಅದು ಮಾತ್ರ ನಾನು ಬರೆದು ಕೊಡ್ತೆ. ಸ್ವಲ್ಪ ಜಾಗೃತಿ ಮಾಡಿ, ಮಕ್ಕಳೆಲ್ಲ ಕರ್ಕೊಂಡು ಬಂದರೆ ಅಥವಾ ಹೆಂಗಸರೆಲ್ಲ ಬಪ್ಪುದಿದ್ರೆ ಅವ್ರನ್ನೆಲ್ಲ ಸ್ವಲ್ಪ ಜಾಗೃತಿ ಮಾಡಿ. ಅಲ್ಲೊಂದು ದೇವಸ್ಥಾನ ಅಂತ ತೋರ್ತಿತ್ತು. ಇದೀಗ ಹುಲಿಕಲಿ ಹಬ್ಬ, ಹುಲಿಕಲ್ ಘಾಟ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಜಾಗೃತಿ ಈ ಘಾಟಲ್ಲಿ ಹಾಪ್ದಿದ್ರೆ. ಗೋಪಾಲ ಒಟ್ಟು ಎಳಕಂಡು ಡೌನ್ ಅಲ್ಲ, ಒಟ್ಟು ಕಣ್ಮುಚ್ಚಿ ಬಪ್ಪುದು. ಯಾರು ಎದ್ರಿಂದ ಬತ್ತರ ಅವ್ರ ಜೀವ ನಮ್ಮ ಕೈಯಲ್ಲಿ ಇತ್ತು, ಅದೆಲ್ಲ ಎಣಿಸ್ಕೊಂದಿಲ್ಲ. ಹುಲಿಕಲ್ ಫಾಲ್ಸ್ ಕಣಿ, ಹುಲಿಕಲ್ ಫಾಲ್ಸ್. ಹೆಲ್ಮೆಟ್ ಮೇಲೆ ಮಾತ್ರ ಆಯ್ತು. ವಾವ್, ನಿನ್ನೆ ಒಂದು ಕೊಡಚಾದ್ರಿ ಹೋಗೋದು ಇದ್ದಿತ್ತು, ಬಟ್ ನಂಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಇದೇ ಸೂಪರ್ ಪ್ಲೇಸ್, ನನಗೆ ತುಂಬ ಇಷ್ಟ ಆಗೋದು ಪ್ಲೇಸ್ ಇದು. ಈಗ ಹೋಗೋದು ನಾನು. ಈ ಇನ್ನೊಂದು ವಿಚಿತ್ರ ಹೇಳ್ತೇನೆ, ನೀವು ಅದು ಎಣಿಸ್ಕೊಂಡಿರ್ಬೋದು ರೋಡ್ ಎಂಡ್ ಆಗಿದೆ ಅಂತ. ಇಲ್ಲ, ರೋಡ್ ಎಂಡ್ ಆಗಲಿಲ್ಲ. ಅಲ್ಲೊಬ್ರು ಸ್ನಾನ ಮಾಡ್ತಿದ್ರಲ್ಲ, ಈಗ ನಾನು ಅಲ್ಲಿಗೆ ಹೋಗ್ತಿದ್ದೆ. ನೀವು ಅನ್ಕೊಂಡಿರ್ಲಕ್ಕ ಆ ರೋಡ್ ಅಲ್ಲಿಗೆ ಎಂಡ್ ಆಯ್ತು ಅನ್ಕೊಂಡ. ಅಲ್ಲ, ರೋಡ್ ಎಂಡ್ ಆಗಿಲ್ಲ, ರೋಡ್ ಇಲ್ಲಿಗೆ ಬಂದಿತ್ತು. ನೀವು ಕಾಣ್ಲಕ್ಕ ಇಲ್ಲಿ ಬಂದ್ರೆ ಗೊತ್ತಾತ್ತೆ. ಫುಲ್ ಕಂತಿವಾಯ್ತು ಅದು ರೋಡ್ ನೀರಲ್ಲೇ. ಪಾಪದ ರೋಡ್ ಸರಿ ಕಣ್ಕಣಿ ಒಂದ್ಸಲಿ. ಇಲ್ಲಿ ಲೆಫ್ಟ್ ತಿರ್ಗಕ್ಕೆ ಬುಕ್ಕಿದ್ರು ಚಂದ ಇತ್ತು ಮಾರ, ಸಖತ್ತಿತ್ತು. ಜಾಗ ಮಾತ್ರ ಇತ್ತಲ್ಲ, ಇಲ್ಲಿಗೆ ಎಂಡ್. ಎಲ್ಲ ನೋಡ್ಕೊಳ್ಳಿ ಒಂದ್ಸಲಿ ಜಾಗ. ನಮ್ಮ ಯಜಮಾನ್ರೊಬ್ರು ಇದ್ದಾರೆ ಇಲ್ಲಿ. ಸೂಪರ್ ಉಂಟು ಜಾಗ ಮಾತ್ರ. ಮೀನು ನೋಡಿ, ಮೀನು. ಇದು ಎಂತ ದೇಸಿ ಸ್ಟೈಲಲ್ಲಿ ಮೀನು ಇಡುದಾ ಇದನ್ನ? ಅವಾಗ ಒಂದು ಸ್ವಲ್ಪ ಸಿಕ್ಕಿತ್ತೆ, ಅವಾಗ ಸ್ವಲ್ಪ ಜಾಸ್ತಿ ಈಗ ಇಲ್ಲೊಂದು ಮೀನಿತ್ತು. ಸೂಪರ್. ಸೊ ಗಂಟೆ 3:15 ಆಯಿತು. ನನಗೆ ಘಾಟ್ ಇಳಿತಿದ್ದೆ. ಮಿಡ್ಲಲ್ಲಿ ನಿಮ್ಗೆ ಸ್ವಲ್ಪ ಹೊತ್ತು ಸಿಗಲಿಲ್ಲ, ಎಂತಕ್ಕಂದರೆ ಊಟ ಮಾಡೋಕ್ಕೆ ಹೋಗಿದೆ. ಊಟ ಮಾಡಿ ವಾಪಸ್ ಬರ್ಕಾರ ನಂಗೆ ಒಬ್ಬರು ಸರ್ ಸಿಕ್ಕರಲ್ಲ ಚೆಕ್ ಪೋಸ್ಟ್ ಹತ್ರ. ನಾನೇ ಮಾತಾಡಿ ಮಾಣಿ ಡ್ಯಾಮಿಗೆ ಬಿಡ್ತ್ರ ಎಂಥರು ಹಾಪಂಗೆ ಎಂತಾದ್ರು ಇತ್ತ ಇದರ ವ್ಯವಸ್ಥೆ ಆತ ತಕೊಂಡೆ. ಸೊ ಅವ್ರು ಹೇಳ್ರಿ ಇಲ್ಲ ಆತಿಲ್ಲ, ನನಗೆ ಬಿಡೋದಿಲ್ಲ, ನಿಮ್ಗೆ ಎಲ್ಲಿಂದ ಬಿಡೋದು. ಅದಾದ್ಮೇಲೆ ತುಂಬ ಹೊತ್ತು ಮಾತಾಡ್ತಿದ್ದೀರ ಅವ್ರ ಬಗ್ಗೆ. ನನ್ನ ಬಗ್ಗೆ ಹೇಳಿದೆ, ಅವ್ರ ಬಗ್ಗೆ ಹೇಳಿದರೆ. ಜೆನ್ಯೂನ್ ಪರ್ಸನ್ ಅವ್ರ ಫೋಟೋ ಹಾಕ್ತಿದ್ದೆ ಕಾಣಿ. ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು, ಎಂತಕ್ಕಂದರೆ ಕೆಲವು ಮಾತೆಲ್ಲ ವಿಡಿಯೋ ಮಾಡುವಂಥದ್ದಲ್ಲ, ಅದೆಲ್ಲ ಕೆಲವೆಲ್ಲ ಅವ್ರ ನೋವು. ಸೊ ತುಂಬ ಒಳ್ಳೆ ಸರ್, ಒಳ್ಳೆ ಜನ. ಅವ್ರ ಲೈಫ್ ಬಗ್ಗೆ ಹೇಳ್ರೆ. ಅವರು ಸಣ್ಣಕ್ಕಿದ್ದಲ್ಲಿ ಓದದ್ದು EC ಇಂಜಿನಿಯರಿಂಗ್ ಆಗಿದೆ ಅಂತ ಅವರದ್ದು. ನಾವು ಅಂದ್ಕೊಂಡಿರುತ್ತೆ ಗೌರ್ಮೆಂಟ್ ಜಾಬ್ ಬೆಟರ್ ಪ್ರೈವೇಟ್ಗಿಂತ, ಎಂಥದ್ದೆಲ್ಲ ತೊಂದರೆ ಇರೋದಿಲ್ಲ ಅಂದ್ಕೊಂಡೆ. ಬಟ್ ಅದು ತಪ್ಪದು. ಪ್ರತಿಯೊಂದು ಜಾಬಲ್ಲಿ ತೊಂದರೆ ರಗಳೆ ಎಲ್ಲ ಇದ್ದೇ ಇರುತ್ತೆ.
ಸೊ 4:15 ಆಯಿತು. ಒಂದು ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಹೊಡಿ ಜಾಬ್ ಬಿಸಾಡಿ ಕುಂದಾಪುರ ಕನ್ನಡ ಮಾತಾಡಿ.